ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಯೇಸು ಕ್ರಿಸ್ತನ ಶ್ರಮೆ, ಮರಣ ಹಾಗೂ ಪುನರುತ್ಥಾನ ಧ್ಯಾನಗಳ ಈ ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವು ಹಾಡುವ ಸಂಗೀತಗಳಲ್ಲಿ 65ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 65 ಮೊದಲಿನ 2 ಚರಣಗಳನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧನು ಮಹೋನ್ನತ ಸ್ಥಾನದಲ್ಲಿ ವಾಸಿಸುವಂಥ ನಮ್ಮೆಲ್ಲರ ಅತಿ ಪ್ರೀತಿಯುಳ್ಳ ತಂದೆ ಆ ದೇವರೇ, ಆಶೀರ್ವಸಲ್ಪಟ್ಟಂಥ ಈ ಸಂಧ್ಯಾ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಎಷ್ಟೋ ಜನರು ಸ್ವಾಮಿ ಈ ದಿನವನ್ನು, ಈ ಸಮಯವನ್ನು ಅವರ ಜೀವಿತದಲ್ಲಿ ಕಾಣಲಿಲ್ಲ. ನಮಗಾದರೂ ಸ್ವಾಮಿ ನಮ್ಮ ಜೀವಿತಕ್ಕೆ ಹೊಸ ವರ್ಷದಲ್ಲಿ ಹೊಸ ಮತ್ತೊಂದು ಸ್ವಾಮಿ ನಿಮ್ಮ ಶ್ರಮೆ, ಮರಣ, ಪುನರುತ್ಥಾನ ಧ್ಯಾನಗಳನ್ನು ನಾವು ನಮ್ಮ ಜೀವಿತದಲ್ಲಿ ಮತ್ತೆ ಆಚರಿಸುವ ಹಾಗೆ ಕೃಪೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆ ಆ ದೇವರೇ. ನಾವು ಜೀವಿತರ ಪಟ್ಟಿಯಲ್ಲಿ ಇರುವುದು ಸ್ವಾಮಿ ನಿಮಗೆ ಮಾತ್ರ ನಡೆದುಕೊಳ್ಳಬೇಕೆಂಬ ಒಂದೇ ಉದ್ದೇಶದಿಂದ ನಮ್ಮನ್ನು ಇನ್ನೂ ಜೀವಿತರ ಪಟ್ಟಿಯಲ್ಲಿ ಇಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ತಂದೆ ಆ ದೇವರೇ. ನೀವಿಟ್ಟಂಥ ಯೋಚನೆಗಳನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ನೆರವೇರಿಸಿಕೊಳ್ಳಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟು ನಡೆಸ್ರಿ. ಕೃಪಾಕಾಲದಲ್ಲಿ ನಾವಿರುವಾಗ ಸ್ವಾಮಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿಕ್ಕಾಗುವಂತೆ ಸಹಾಯವನ್ನು ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತಾನಪ್ಪ ತಂದೆ ಆ ದೇವರೇ. ವಿಶೇಷವಾಗಿ ಸ್ವಾಮಿ ಇಲ್ಲಿ ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನ ಹೇರಳವಾಗಿ ಆಶ್ವಾಸ್ರಿ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಆನ್ಲೈನ್ ಮುಖಾಂತರವಾಗಿ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನ ನೀವು ಆಶ್ವಾಸಿ ಕಾಯ್ದು ಕಾಪಾಡ್ರಿ ಕರ್ತನೆ. ಈ ಆರಾಧನೆಗಳು ಅವರ ಜೀವಿತಕ್ಕೆ ಸ್ವಾಮಿ ಹೊಸ ಚೈತನ್ಯವನ್ನು, ಬಲವನ್ನು ಕೊಡ್ಲಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ
ತಂದೆ ಆ ದೇವರೇ, ವಿಶೇಷವಾಗಿ ಸ್ವಾಮಿ ದೂರದೂರಿನಿಂದ ಬಂದಂಥ ಸೇವಕರನ್ನು ನೀವು ಆಶ್ವಸಿದಿರಿ. ಸುರಕ್ಷಿತವಾದ ಪ್ರಯಾಣವನ್ನು ಅನುಗ್ರಹಿಸಿಕೊಟ್ಟು ನಮ್ಮ ಮಧ್ಯದಲ್ಲಿ ಅವರನ್ನ ಕರೆ ತಂದಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಹೊತ್ತು ತಂದಂಥ ಕರ್ತನೆ ವಾಕ್ಯವೆಂಬ ಮನ್ನದಿಂದ ಸ್ವಾಮಿ ನಾವು ಸಂತೃಪ್ತಿ ಹೊಂದಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಕರ್ತನೆ. ಕಷ್ಟ, ಹಿಂಸೆ, ನೋವು, ಕಣ್ಣೀರಿನಿಂದ ಬಂದಂಥ ಒಂದೊಂದು ಆತ್ಮಗಳು ಸ್ವಾಮಿ ಇಲ್ಲಿಂದ ಕರ್ತನೆ ಶಾಂತಿ ಸಮಾಧಾನ ಹೊಂದಿಕೊಂಡು ಹೋಗ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ನವೀಕರಣಗೊಂಡಂಥ ಆಲಯದಲ್ಲಿ ಸ್ವಾಮಿ ನಮ್ಮ ಹೃದಯ ಮನಸ್ಸುಗಳನ್ನು ಸಹ ನಾವು ನವೀಕರಿಸಿಕೊಂಡು ನಿನಗೆ ಮಾತ್ರ ಕರ್ತನೆ ಉತ್ತಮರಾಗಿಯೂ ಸ್ವಾಮಿ ಹಾಗೂ ಸ್ವಾಮಿ ನಿಮ್ಮ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ತಂದೆ ಆ ದೇವರೇ ಸ್ವಾಮಿ, ಇವತ್ತಿನ ದಿವಸ ಕರ್ತನೆ ತಮ್ಮ ವಿಶೇಷ ದಿನಗಳನ್ನು, ಹುಟ್ಟುಹಬ್ಬಗಳನ್ನು ಕಂಡಂಥ ಪ್ರತಿಯೊಬ್ಬರನ್ನ ಹೇರಳವಾಗಿ ಆಶ್ವಸಿರಿ ಸ್ವಾಮಿ. ಅವರ ಜೀವಿತಕ್ಕೆ ನೀವು ಕೊಟ್ಟಂಥ ಹೊಸ ವರ್ಷದಲ್ಲಿ ಸ್ವಾಮಿ ನಿಮ್ಮ ಶುಭ, ನಿಮ್ಮ ಕೃಪೆ ಅವರನ್ನು ಹಿಂಬಾಲಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ಪರೀಕ್ಷೆಗಳಿಗಾಗಿ ಸಿದ್ಧರಾಗ್ತಿರುವಂಥ ಎಲ್ಲ ಮಕ್ಕಳನ್ನು, ಪರೀಕ್ಷೆ ಬರೆದಂಥ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಘನವಳಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ಸಲ್ಮೋನಿ ಕೊಟ್ಟಂಥ ಅಪಾರವಾದ ಜ್ಞಾನದಲ್ಲಿ ಸ್ವಾಮಿ ನಮ್ಮ ಮಕ್ಕಳಿಗೂ ಸಹ ಕೊಟ್ಟು ಕರ್ತನೆ ಉತ್ತಮವಾದ ಪ್ರಜೆಯಾಗಿ ಕರ್ತನೆ ಅವರು ಬಾಳ್ಲಿ ಬದುಕಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ಎಲ್ಲಕ್ಕಿಂತ ವಿಶೇಷವಾಗಿ ಸ್ವಾಮಿ ನಿಮ್ಮ ಒಂದು ವಾಕ್ಯದಲ್ಲಿ ಮಕ್ಕಳು ಬೆಳೀಲಿಕ್ಕಾಗುವಂತೆ ಸಹಾಯವನ್ನು ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ತಂದೆ ಆ ದೇವರೇ, ವಿಶೇಷವಾಗಿ ಸ್ವಾಮಿ ಈ ಸಂಜೆಯ ಆರಾಧನೆಯನ್ನು ನಿಮ್ಮ ಘನವಳಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ಇದರ ಆದಿ ಮಧ್ಯ ಅಂತ್ಯ ನೀವಾಗಿದ್ದುಕೊಂಡು ನೀವು ತಾನೇ ಮಹಿಮೆ ಹೊಂದಬೇಕಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ಯೇಸುವಿನ ಮುಖಾಂತರ ಬೇಡಿ ಹೊಂದಿದವರಾಗಿದ್ದೇವೆ ಸ್ವಾಮಿ. ಆಮೇನ್. ವೇದ ಪಾರಾಯಣವನ್ನು ಕೇಳುವ ಪೂರ್ವದಲ್ಲಿ ನಾವು ಹಾಡುವ ಸಂಕೀರ್ತನೆಗಳಲ್ಲಿ 131ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 131ನೇ ಸಂಕೀರ್ತನೆ 2 ಚರಣಗಳನ್ನು ಹಾಡಿಕೊಳ್ಳೋಣ. ನಂತರ ವೇದ ಪಾರಾಯಣವನ್ನು ಓದಲಾಗುವುದು. ದೇವರಿಂದ ಪಾಪಿಗೆ ತೋರಿ
ಶ್ರಮಧ್ಯಾನದ 9ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಕೀರ್ತನೆಗಳು 23ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೆ. ಕೀರ್ತನೆಗಳು 23ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಕರೇ, ಇಂದು ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಸಹೋದರ ಮೋಹನ್ ಕೃಷ್ಣನವರು ಉಪಸ್ಥಿತರಿರುವರು. ಅವರು ಇಂದಿನಿಂದ ಭಾನುವಾರದವರೆಗೆ ನಮಗೆ ದೇವರ ವಾಕ್ಯದ ಸಂದೇಶವನ್ನು ಕೊಡುವರು. ಇವರನ್ನು ನಮ್ಮ ಸಭೆಯ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಮತ್ತು ಸಭೆಯವರಾದ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈಗ ನಾವು ತಂದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ನಾವು ಹಾಡುವ ಸಂಕೀರ್ತನೆಗಳಲ್ಲಿ 73ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 73 ಕಾಣಿಕೆ ಮುಗಿಯುವವರೆಗೆ ಹಾಡಿಕೊಳ್ಳೋಣ.
ಕಾಣಿಕೆ ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಕೇಳ್ಬೋದು. ಪರಮ ಪವಿತ್ರನಾದ ದೇವರೇ ಸ್ವಾಮಿ, ನಿನ್ನ ಮಹಾ ದೊಡ್ಡ ಕೃಪೆಯಿಂದ ನಾವು ಕೂಡಿ ಬರುವಂತೆಯೂ ನಿನ್ನ ಮಗನೂ ನಮ್ಮ ಕರ್ತನೂ ಆಗಿರುವ ಕ್ರಿಸ್ತನ ಶ್ರಮ ಮರಣ ಧ್ಯಾನ ಸಮಯವನ್ನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಬರೀ ಕೈಯಿನಲ್ಲಿ ಬರದೆ ಸ್ವಾಮಿ, ನಿನಗಾಗಿ ಕಾಣಿಕೆಯನ್ನು ತಂದಿರುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನು ನೀನು ಪೂರೈಸು, ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಆರೋಗ್ಯ ಬಲವನ್ನು ನೀಡು. ಅವರು ಸಾಕ್ಷಿಯಾಗಿ ಸ್ವಾಮಿ ಈ ಲೋಕದಲ್ಲಿ ಮೆರೆದು ನಿನಗಾಗಿ ಸ್ವಾಮಿ ದುಡಿದು ನಿನ್ನ ನಾಮವನ್ನು ಮಹಿಮೆಪಡಿಸುವಂಥ ಕೃಪೆಯನ್ನು ಕೊಡು. ಮಕ್ಕಳನ್ನು ತಲೆಮಾರುಗಳನ್ನು ನೀನು ಆಶೀರ್ವದಿಸು. ಈ ಸ್ವಾಮಿ ಕಾಣಿಕೆಯನ್ನು ನೀನು ಅಂಗೀಕರಿಸಿ ನಿನ್ನ ಸೇವೆಯಲ್ಲಿ ನೀನು ಉಪಯೋಗಿಸಿ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸ್ಮರಿಸಲ್ಪಡುವಂತೆ ಆಶೀರ್ವದಿಸು. ನಿನಗೇ ಮಹಿಮೆಯಾಗುವಂತೆ ನಿನ್ನ ಕೈನಲ್ಲಿ ಸಮರ್ಪಿಸ್ತೇವೆ. ಯೇಸು ಕ್ರಿಸ್ತನ ಮಧುರನಾಮದಲ್ಲಿ ಬೇಡ್ತೇವೆ ತಂದೆಯೇ, ಆಮೆನ್. ದೇವಸೇವಕರೊಂದಿಗೆ ವಾಕ್ಯ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಹಾಡುವ ಸಂಗೀತಗಳಲ್ಲಿ 76ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 76ನೇ ಸಂಗೀತದ ಮೊದಲನೇ 2 ಚರಣಗಳನ್ನು ಹಾಡಿಕೊಳ್ಳೋಣ. ಜೀವಕಾಂತಿಯನ್ನು ಪೀಠ ರಥಮಾಯ ಮುಖವೇ ಮುಳ್ಳುಮಾಲೆ ಬಿಗಿದೀಟ ಗಾಯವಾದ ತಲೆಯೇ ವಿಷವೆಷ್ಟೋ ನಿಂದೆಯೆಷ್ಟೋ ನಿಂದೆಯೆಷ್ಟೋ ನಿನ್ನ ಮೇಲೆ ಬಂದದೆ, ನಿನ್ನ ಮೇಲೆ ಬಂದದೆ. ನೀನು ಹೊತ್ತ ಎತ್ತುವೇನು ನನ್ನ ದುಷ್ಟ ಪಾಪವೇ, ಸತ್ತ ಏತು ನಿನ್ನಲೇನು ನನ್ನ ಶಾಪ ರಾಶಿಯೇ. ಹೃದಯಲ್ಲಿ ರಕ್ತ ಚೆಲ್ಲಿ ರಕ್ತ ಚೆಲ್ಲಿ ಜೀವ ಕೊಟ್ಟಿ ನನಗೆ, ಜೀವ ಕೊಟ್ಟಿ ನನಗೆ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಶಿಷ್ಯರನ್ನು ದೇವರ ವಾಕ್ಯದಿಂದ ನೀನು ಹೇಗೆ ಪರಿಶುದ್ಧಗೊಳಿಸಿದೆಯೋ ಅದೇ ರೀತಿಯಲ್ಲಿ ಸ್ವಾಮಿ, ಪರದೇಶಿಗಳಾಗಿ ಯಾತ್ರಿಗರಾಗಿ ಇಹಲೋಕದಲ್ಲಿ ನಾವು ನಮ್ಮ ಜೀವನವನ್ನು ನಡೆಸುತ್ತಿರುವಾಗ ಪರಲೋಕದ ಪ್ರಜೆಗಳಾದ ನಮ್ಮನ್ನು ನಿನ್ನ ವಾಕ್ಯದಿಂದ ಸ್ವಾಮಿ ಪರಿಶುದ್ಧಗೊಳಿಸು. ಇಹಲೋಕವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬಾಳ್ವೆಯನ್ನು ನೀನು ಇಷ್ಟಪಡುವಂಥ, ನಿನಗೆ ಮೆಚ್ಚುಗೆಯಾಗಿ ಇರುವಂಥ ಒಂದು ಜೀವಿತವನ್ನು ನಡೆಸುವಂತೆ ನಮ್ಮನ್ನು ಆಶೀರ್ವದಿಸಿಕೊಡು. ನಮಗಾಗಿ ಅಲ್ಲ ದೇವರೇ, ನಮಗಾಗಿ ಅಲ್ಲ, ನಿನ್ನ ನಾಮ ಮಹಿಮೆಗಾಗಿ ನಮ್ಮನ್ನು ಪ್ರತ್ಯೇಕಿಸು. ಯೇಸು ಕ್ರಿಸ್ತನ ಮಧುರನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಕುಳಿತುಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಎಲ್ಲರಿಗೂ ವಂದನೆಗಳು. ಆಲಯ ನವೀಕರಣ ಮಾಡಿದ ನಾನು ನೋಡ್ತಾ ಇದ್ದೆ. ಆ್ಯಕ್ಚುಲಿ ಆನ್ಲೈನ್ನಲ್ಲಿ ಸ್ವಲ್ಪ ಕಾರ್ಯಗಳನ್ನು ನಾನು ನೋಡ್ತಾನೆ ಇದ್ದೇನೆ. ಸೊ ಐ ವಾಸ್ ವೆರಿ ಹ್ಯಾಪಿ. ಈ ಆಲಯ ಕಟ್ಟಲ್ಪಟ್ಟ ಚರಿತ್ರೆ, ಅದರಲ್ಲಿ ಎಲ್ಲ ಇಟ್ಟುಕೊಂಡು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋದಂಗೆ ಇತ್ತು. ಇಟ್ ವಾಸ್ ವೆರಿ ನೈಸ್. ಈಗಲೂ ನಿಮ್ಮ ಮಧ್ಯದಲ್ಲಿ ಬಂದು ವಾಕ್ಯದ ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ದೇವರು ಕೊಟ್ಟದಕ್ಕಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅದು ಮಾತ್ರವಲ್ಲದೆ ಪ್ರಿಯ ಗಣ ರೆಜಿನಾಲ್ಡ್ ಅಯ್ಯ ಅವರಿಗೂ, ನಮ್ಮ
ಸಭೆಯ ಪರಿಪಾಲನಾ ಸಮಿತಿಯ ಪ್ರತಿಯೊಂದು ಸದಸ್ಯರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಸೊ ನಿಜವಾಗಿ ನಾವು ದೇವರ ವಾಕ್ಯವನ್ನು ಅನುದಿನವೂ ಧ್ಯಾನ ಮಾಡುವುದು ಬಹಳ ಮುಖ್ಯ. ಆವಾಗಲೇ ನಾವು ಈ ಲೋಕದಲ್ಲಿ ಇದ್ದರೂ ಸಹ ಲೋಕದವರಾಗಿ ಬದುಕುವುದಿಲ್ಲ. ಆದ ಕಾರಣ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳೋಣ. ಇವತ್ತು ನಮಗೆ ಕೊಡಲ್ಪಟ್ಟಿರುವ ಸಂದೇಶದ ತಲೆಬರಹ ಹಿಂಗೆ ಇದೆ: ಕ್ರೂಜಿತನ ಉದ್ದೇಶ ಕೊರತೆಯಲ್ಲಿ ಹೊರತೆ. ಕ್ರೂಜಿತನ ಉದ್ದೇಶ ಕೊರತೆಯಲ್ಲಿ ಹೊರತೆ. ಪ್ರಿಯರೇ, ದೇವರು ಈ ಲೋಕವನ್ನು ಉಂಟು ಮಾಡುವಾಗ ಅದನ್ನು ಸಂಪೂರ್ಣವಾಗಿ ಇರಬೇಕಂತೂ, ನಾವೆಲ್ಲರೂ ದೀರ್ಘಾಯುಷುಳ್ಳವರಾಗಿ ಬದುಕಬೇಕಂತೂ ಆ ಉದ್ದೇಶದಲ್ಲಿಯೇ ದೇವರು ನಮ್ಮನ್ನು ಉಂಟು ಮಾಡಿದನು. ಆದರೆ ನಮ್ಮ ಜೀವನ ಈಗ ನೋಡುವುದಾದರೆ ನಾಳೆಯ ದಿನ ಬಗ್ಗೆ ಎಲ್ಲ ಚಿಂತೆ ಇಲ್ಲ. ಇವತ್ತು ನನಗೆ ಕೆಲಸ ಇರುತ್ತದೋ ಇಲ್ಲವೋ ಎಂಬ ಭಯನ್ನೇ ಈಗ IT ಸೆಕ್ಟರ್ನಲ್ಲಿ ಹೆಚ್ಚಿದೆ. ಈಗ ಬ್ಯಾಂಗ್ಳೂರಿನಲ್ಲಿ ಲಕ್ಷ ದುಡಿತಾ ಇದ್ದೇನೆ ಎಂದು ಹೇಳುವ ಪ್ರತಿಯೊಬ್ಬರು ಅವರೆಲ್ಲ ದಿನಾಲೂ ಹೆದರ್ತಾನೆ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಇವತ್ತು ನನ್ನನ್ನು ಹೊರಗೆ ಕಳಿಸ್ತಾರೋ ಎಂಬ ಭಯದಲ್ಲಿ. ಅದೇ ರೀತಿಯಲ್ಲಿ ಒಂದು ವ್ಯವಸಾಯಿಯಾಗಿರಲಿ, ಅವನು ತಾನು ಎಷ್ಟು ದುಡಿದರೂ ಕೂಡ ಅವನಿಗೆ ತಕ್ಕ ಫಲವು ಅವನಿಗೆ ಬರ್ತಾ ಇಲ್ಲ. ಅದನ್ನು ನಾವು ನೋಡುತ್ತೇವೆ. ಬಹಳ ಸಮಯಗಳಲ್ಲಿ ಬೆಳೆಯಿಲ್ಲ, ಬೆಳೆ ಇದ್ದರೆ ಅದಕ್ಕೆ ತಕ್ಕ ದುಡ್ಡು ಬರ್ತಾ ಇಲ್ಲ. ರೋಡಿನಲ್ಲಿ ಅದನ್ನು ಚೆಲ್ಲಿ ಹೋಗುವುದನ್ನು ನಾವು ನೋಡಿರ್ತೇವೆ. ಇನ್ನು ಸ್ವಲ್ಪ ಸ್ಥಳಗಳಲ್ಲಿ ಬರಕಾಲ, ಅವರೆಲ್ಲರೂ ಕೂಡ ಒಂದು ಎಲುಬುಗಳಂಗೆ ಕಾಣುತ್ತಾರೆ. ಇದು ನಾವು ಆಫ್ರಿಕಾ ದೇಶಗಳಲ್ಲಿ ನೋಡ್ತಾ ಇದ್ದೇವೆ. ಈ ಕೊರತೆ ಎಂಬುದು ಮಹಾ ದೊಡ್ಡದಾಗಿ ಇದೆ. ಇದನ್ನು ತಂದವರು ಯಾರಂತ ಹೇಳುವುದಾದರೆ ನಮ್ಮ ಪಿತೃಗಳು ಆದಾಮ್ ಹವ್ವಳು, ಇವರಿಬ್ಬರೇ ಇದನ್ನು ತಂದರು ಎಂಬುದನ್ನು ನಾವು ಮರೆತು ಬಿಡಬಾರದು. ಸರಿ, ಅವರು ತಂದರು ಎಂಬುದನ್ನು ನಾವು ನೋಡುತ್ತೇವೆ. ಆದರೆ ಅದೇ ರೀತಿಯಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವಾ ಎಂಬುದನ್ನು ನಾವು ಆಲೋಚಿಸಬೇಕಾದ ಒಂದು ಸಮಯ. ಕೊರತೆಯಲ್ಲಿ ಹೊರತೆ ಅಲ್ವಾ? ಈಗ ಫಸ್ಟ್ ನಾವು ನೋಡೋಣ, ಕೊರತೆ ಅದು ಹೇಗೆ ಬಂತು. ಆದಿಕಾಂಡ, ಅದರಲ್ಲಿ ಆದಿಕಾಂಡದಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯ, ಜೆನೆಸಿಸ್ 3rd chapter verse 17, ಅದರಲ್ಲಿ ನಾವು ನೋಡುತ್ತೇವೆ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ದುಡಿದು ಒಮ್ಮೆ ಅಲ್ಲ, ನಿನ್ನ ಪ್ರಯಾಸ ಹೆಚ್ಚು. ಸರಳವಾಗಿ ನನ್ನ ತೋಟದಲ್ಲಿ ಆನಂದವಾಗಿ ಬದುಕುತ್ತಿದ್ದ ನೀನು ನನ್ನ ಮಾತನ್ನು ಕೇಳದೆ ಹೋದ ಕಾರಣ ನಿನ್ನ ಜೀವಮಾನವೆಲ್ಲ ದುಡಿದು ಈಗ ಅದುವೇ ನಡೀತಾ ಇರುವುದನ್ನು ನಾವು ನೋಡುತ್ತೇವೆ. ಅದು ಮಾತ್ರ ಅಲ್ಲ ಪ್ರಿಯರೇ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ದೇವರು ಆಶೀರ್ವದಿಸುವುದಕ್ಕಾಗಿ ಉಂಟು ಮಾಡಿದನು, ಆದರೆ ಮಾನವನು ಶಾಪವನ್ನು ತಂದನು ಎಂಬುದನ್ನು ನೋಡುತ್ತೇವೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರುವುದು ನಾವೇ, ಶಾಪವನ್ನು ತರಿಸಿಕೊಳ್ಳುವುದು ನಾವೇ. ಹಾಗಾದರೆ ಹೆಚ್ಚಿನ ಸಮಯಗಳಲ್ಲಿ ನೀವು ಕೊರತೆಗಳಲ್ಲಿ ಇರುವುದಾದರೆ ದಯಮಾಡಿ ದೇವರ ವಾಕ್ಯವನ್ನು
ಇಟ್ಟುಕೊಂಡು ನಿಮ್ಮನ್ನು ಪರೀಕ್ಷಿಸಿ ನೋಡಿರಿ. ಪ್ರಿಯರೇ, ಈ ಜಗತ್ತೇ ನೀವು ನೋಡುವುದಾದರೆ ಮಹಾ ದೊಡ್ಡ ಒಂದು ನೋವಿನಲ್ಲಿ ಇದೆ. ಇದು ಹೇಗೆ ಬಂತು ಎಂಬುದನ್ನು ಕೂಡ ನಾವು ಆದಿಕಾಂಡ 4ನೇ ಅಧ್ಯಾಯ 11-12 ನಾವು ಓದುತ್ತೇವೆ. ಆದಿಕಾಂಡ 4ನೇ ಅಧ್ಯಾಯ 11 ಮತ್ತು 12 ಇದರಲ್ಲಿ ನಾನು ಅಂಡರ್ಲೈನ್ ಮಾಡಿರುವುದನ್ನು ಮಾತ್ರ ನಾನು ಓದುತ್ತೇನೆ. ಓಕೆ. ರಕ್ತವನ್ನು ಅಂದರೆ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಆಲ್ರೆಡಿ ಆದಾಮನು ಶಾಪವನ್ನು ತಂದನು, ಅವಳ ಮೂಲಕ ಇಟ್ಟುಕೊಳ್ಳೋಣ. ಈಗ ಕಾಯಿನ್ ಮೂಲಕ ಶಾಪ ಬಂತು, ಭೂಮಿಯು ರಕ್ತವನ್ನು ಕುಡಿದಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. 12ನೇ ವಾಕ್ಯ, ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಈ ಕೊರತೆ ಎಂಬುದು ಸಾಧಾರಣವಾಗಿ ಅಲ್ಲ, ಶಾಪವಾಗಿ ಬಂತು ಎಂಬುದನ್ನು ನಾವು ನೋಡುತ್ತೇವೆ. ಆದ ಕಾರಣ ಮನುಷ್ಯನು ಮಾತ್ರ ಅಲ್ಲ, ಈ ಪ್ರಕೃತಿಯೂ ಕೂಡ ಆ ಶಾಪವನ್ನು ಪಡೆದಿತ್ತು ಎಂಬುದನ್ನು ನೋಡುತ್ತೇವೆ. ರೋಮ 8ನೇ ಅಧ್ಯಾಯದಲ್ಲಿ 20-22 ನಾವು ನೋಡುತ್ತೇವೆ. ರೋಮಾಪುರದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 8ನೇ ಅಧ್ಯಾಯ 20-22. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಆಕ್ಚುಲಿ ಜಗತ್ತು ಒಂದು ಸುಂದರವಾದ ಭೂಮಿಯಾಗಿತ್ತು, ಆದರೆ ಈಗ ಅದು ವ್ಯರ್ಥತ್ವಕ್ಕೆ ಒಳಗಾಯಿತು ಎಂಬುದಾಗಿ ನೋಡ್ತೇವೆ. ಹೀಗೆ ಒಳಗಾದದು ಸ್ವ ಇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಅದನ್ನು ಯಾರು ಹಂಗೆ ಮಾಡಿದರು? ದೇವರು ಸಂಕಲ್ಪದ ಮೇರೆಗೆ ಆತನು ಶಾಪ ಕೊಟ್ಟದರಿಂದ ಅದು ಹೀಗೆ ಆಗಿದೆ. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಎಂಬುದಾಗಿ ನೋಡುತ್ತೇವೆ. ಆಕ್ಚುಲಿ ನಾವು ಎಂಥ ಮಟ್ಟಿಗೆ ಕೊರತೆ ತಂದೇವೆ ಎಂಬುದನ್ನು ನಿಮಗೆ ಹೇಳ್ತೇನೆ. ಎಂಥ ಮಟ್ಟಿಗೆ ತಂದಿದ್ದೇವೆ ಅಂತ ಹೇಳಿದರೆ, ಈ ಭೂಮಿಯನ್ನು ದೇವರು ನವೀಕರಿಸುವುದಿಲ್ಲ. ಹಿ ವಿಲ್ ನಾಟ್ ರಿನ್ಯೂ ದಿಸ್ ವರ್ಲ್ಡ್, ದಿಸ್ ಎರ್ತ್. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇನ್ಮೇಲೆ ಭೂಮಿಯನ್ನು ಆತನು ಏನು ಮಾಡುವುದಿಲ್ಲ, ನೂತನ ಪಡಿಸುವುದಿಲ್ಲ. ಮನುಷ್ಯನನ್ನು ಕೂಡ ಮಣ್ಣಿಗೆ ಸೇರುವವನನ್ನು ಮಣ್ಣಿಗೆ ಸೇರಿಸ್ತಾನೆ, ಆದರೆ ಮಣ್ಣಿಗೆ ಸೇರಿದವನನ್ನು ಕೂಡ ಈ ಮಣ್ಣಿನ ಶರೀರವನ್ನು ತಿರುಗಿ ಅವನು ಕೊಡಲ್ಲ. ಪ್ರಿಯರೇ, ಪುನರುತ್ಥಾನ ಹೊಂದುವವರು ಕೂಡ ಪರಲೋಕಕ್ಕೆ ಹೋಗುತ್ತಾರೋ ನರಕಕ್ಕೆ ಹೋಗುತ್ತಾರೋ, ಆದರೆ ಅವರಿಗೆ ಮಣ್ಣಿನ ಶರೀರ ಇಲ್ಲ ಎಂಬುದನ್ನು ನೋಡುತ್ತೇವೆ. ಹಾಗಾದರೆ ನಾವು ಎಷ್ಟು ಮಟ್ಟಿಗೆ ಒಂದು ಕೊರತೆಯನ್ನು ತಂದೇವೆ ಎಂದು ಹೇಳಿದರೆ, ಅದು ಸರಿಪಡಿಸಲಿಗೆ ಆಗದಂಥ ಒಂದು ಕೊರತೆಯನ್ನು ತಂದೇವೆ. ವಿ ಆರ್ ದ ರೀಸನ್ಸ್. ನಾವೇ ಅದಕ್ಕೆ ಕಾರಣರಾಗಿದ್ದೇವೆ. ಸೊ ಈ ಕೊರತೆಯಲ್ಲಿ ಕಾರಣ ಅವಿಧೇಯತೆ ಎಂಬುದನ್ನು ನೀವು ಮರೆತು ಬಿಡಬೇಡಿ. ದೇವರ ಮಾತು ಕೇಳದೆ ಅದಕ್ಕೆ ವಿರೋಧವಾಗಿ ನಾವು ನಡ್ಕೊಂಡ ಕಾರಣ ನಾವು ಇಷ್ಟು ಕಷ್ಟಪಡ್ತಾ ಇದ್ದೇವೆ. ದ ಓನ್ಲಿ ರೀಸನ್ ಡಿಸ್ಒಬೀಡಿಯನ್ಸ್, ಅವಿಧೇಯತ್ವ. ಈಗಲೂ ನಮ್ಮ ಜೀವಿತದಲ್ಲಿ ಅವಿಧೇಯತೆ ಇದೆಯಾ ಎಂಬುದನ್ನು ನಾವು ಪರೀಕ್ಷಿಸಿ ನೋಡಬೇಕು. ನೀವು ಯೋಚನೆ ಮಾಡಬಹುದು, ಬ್ರದರ್, ನಾವೆಲ್ಲ ದೇವರ ಮಕ್ಕಳು. ಸಂತೋಷ, ದೇವರ ಮಕ್ಕಳು. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಯಾರಪ್ಪ? ಅವರು ಕೂಡ ಯಾರೇ? ದೇವರ ಜನರು, ದೇವರ ಮಕ್ಕಳೇ, ಸ್ವಕೀಯ ಜನಾಂಗ, ದೇವರು ಹೇಳುವಂಥ ಮಾತು. ಆದರೆ ಅವರಿಗೆ ಕೂಡ ದೇವರು ಶಾಪ ಆಶೀರ್ವಾದ ಎರಡನ್ನೂ ಇಡ್ತಾನೆ.
ನೀವು ಯಾವುದನ್ನು ಆರಿಸಿಕೊಳ್ತೀರೋ, ಜೀವ ಮರಣ ಎರಡೂ ಇಡ್ತಾನೆ. ನೀವು ಯಾವುದು ಆರಿಸಿಕೊಳ್ತೀರೋ ಆರಿಸಿಕೊಳ್ಳಿರಿ ಅಂತಾನೆ. ಎರಡನ್ನೂ ಓದಿದ ಮೇಲೆ ಆಮೇನೆಂದು ಹೇಳ್ತಾರೆ. ಪ್ರಿಯರೇ, ಅದು ದೇವರ ಜನರಾಗಿ ಇದ್ದರೂ ಸಹ ಈ ಬಿದ್ದು ಹೋದಂಥ ಲೋಕದಲ್ಲಿ ಕೊರತೆಯನ್ನು, ಆಶೀರ್ವಾದಗಳನ್ನು ಆರಿಸಿಕೊಳ್ಳುವುದು ಬಿಡುವುದು ನಮ್ಮ ಕೈಯಿನಲ್ಲಿ ಇದೆ. ಇದನ್ನು ನಾವು ಮರೆತು ಬಿಡಬೇಡಿ. ಇದನ್ನು ನಾನು ವಾಕ್ಯಗಳು ಓದಲ್ಲ, ಆದರೆ ಹೇಳ್ತೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ರಿಂದ 18ನೇ ವಾಕ್ಯ ಮತ್ತು 23 ಮತ್ತು 24ನೇ ವಾಕ್ಯ. ಧರ್ಮೋಪದೇಶ ಕಾಂಡ 28, 15ರಿಂದ 18 ಮತ್ತು 23 ಮತ್ತು 24ನೇ ವಾಕ್ಯಗಳು. ಇದನ್ನು ನೀವು ಆಮೇಲೆ ಓದಿಕೊಳ್ಳಿರಿ. ಸೊ ದೇವರು ಈ ಶಾಪ, ಕೊರತೆ ಎಂಬುದನ್ನು ತಿರುಗಿ ತಿರುಗಿ ಅವರಿಗೆ ತಿಳಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಲೇವಿ ಕಾಂಡ, ಅದರಲ್ಲಿಯೂ ನೀವು ನೋಡುವುದಾದರೆ 26ನೇ ಅಧ್ಯಾಯ 16 ಮತ್ತು 20ನೇ ವಾಕ್ಯ. ಈ ಎರಡನಲ್ಲಿಯೂ ನೀವು ಓದುವುದಾದರೂ ಈ ಶಾಪ, ಆಶೀರ್ವಾದಗಳ ಬಗ್ಗೆ, ವಿಧೇಯತ್ವ ಬಗ್ಗೆ ಅಲ್ಲಿ ಕೊಡಲ್ಪಟ್ಟಿರುವುದನ್ನು ನೀವು ನೋಡಬಹುದು. ಆದರೆ ಈ ದೇವರ ಜನರು ದೇವರ ಆಲಯವನ್ನು ಕಟ್ಟದೆ ತಾವು ಸ್ವಾರ್ಥತೆ ತುಂಬಿದವರಾಗಿ ತಮ್ಮ ಮನೆಗಳನ್ನು ಕಟ್ಟಿಕೊಂಡು ಸುಖವಾಗಿ ಬದುಕಿದ್ದಾಗ ದೇವರು ಅವರ ಕಡೆ ಕೇಳಿದನು, ನೀವು ಹೀಗೆ ಇರುವುದು ಏಕೆ? ನನ್ನ ಆಲಯವನ್ನು ನೀವು ಯಾಕೆ ಕಟ್ಟಲಿಲ್ಲ ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ. ಇದನ್ನು ಹಗ್ಗಯನ ಪುಸ್ತಕದಲ್ಲಿ ನಾವು ಓದುತ್ತೇವೆ. ಹಳೆಯ ಒಡಂಬಡಿಕೆ, ಹಗ್ಗಯನ ಪ್ರವಾದಿ ಪುಸ್ತಕ, ಅದರಲ್ಲಿ ಹಾಗಾಯ್, ಅದರಲ್ಲಿ 1ನೇ ಅಧ್ಯಾಯ 2ರಿಂದ 11 ತನಕ ನಾವು ಅದರಲ್ಲಿ ನೋಡಬಹುದು. ಇವರು ದೇವರ ಆಲಯವನ್ನು ಕಟ್ಟದೆ ಅವರು ಹಗ್ಗಾಯನ ಪ್ರವಾದನೆಯ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನಾನು ಸ್ವಲ್ಪ ಕಾರ್ಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡುತ್ತೇನೆ. ಹಾಗಾದರೆ ನೀವು ಸ್ವಂತ ಮನೆಯಲ್ಲಿ ಸುಖವಾಗಿ ಬಾಳುವುದು ದೇವರಿಗೆ ಇಷ್ಟವಿಲ್ಲವೋ? ಹಾಗೇ ಇಲ್ಲ, ದಟ್ಸ್ ನಾಟ್ ದ ಥಿಂಗ್. ಆದರೆ ಪ್ರಾಮುಖ್ಯತೆ ಕೊಡಬೇಕಾದದ್ದು ದೇವರಿಗೆ, ನಿಮಗಲ್ಲ. ದೇವರ ಜನಾಂಗ, ದೇವರ ಮಕ್ಕಳು ದೇವರಿಗೆ ಪ್ರಧಾನ ಅಥವಾ ಪ್ರಾಮುಖ್ಯವಾದ ಒಂದು ಸ್ಥಾನವನ್ನು ತಮ್ಮ ಜೀವಿತದಲ್ಲಿ ಕೊಡಬೇಕು. ಆದರೆ ಇವರು ಕೊಡಲಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. 4ನೇ ವಾಕ್ಯದಲ್ಲಿ ನೋಡುವುದಾದರೆ, ಈ ಆಲಯವು ಹಾಳು ಬಿದ್ದಿದೆಯಲ್ಲ. ಓಕೆ, ಆಕ್ಚುಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಆಲಯವೇ ಏನಾಗಿದೆ? ಹಾಳಾಗಿ ಬಿದ್ದಿದೆ. ಸರಿ, ನಮ್ಮ ಆಲಯ ಬಹು ಸುಂದರವಾಗಿದೆ, ಇಲ್ಲ, ನೋಡಲಿಕ್ಕೆ ತಕ್ಕದಾಗಿ ಫಸ್ಟ್ ಕ್ಲಾಸ್, ಇನ್ನೂ ಎಕ್ಸ್ಟೆಂಟ್ ಆಗಿ ಚೆನ್ನಾಗಿದೆ. ನೋಹನ ಒಡಂಬಡಿಕೆಯನ್ನು ತೋರಿಸುವಂಥ ಪ್ರಸಂಗ ಪೀಠ ಚೆನ್ನಾಗಿದೆ. ಅದರಲ್ಲಿ ನೋಡ್ರಿ, ಶಿಲುಬೆ ಫಸ್ಟ್ ಕ್ಲಾಸ್ ಇದೆ. ಓಕೆ, ಆದರೆ ಇಷ್ಟು ಸುಂದರತೆ ನಿಮ್ಮ ಒಳಗೆ ಇರುವ ಆಲಯದಲ್ಲಿ ಇದೆಯಾ? ಯೋಚನೆ ಮಾಡಿ. ಹೊರಗಿನ ಆಲಯ ಚೆನ್ನಾಗಿದೆ, ನಿಮ್ಮ ಅಂತರ್ಯ ಆಲಯದ ಬಗ್ಗೆ ನೀವು ಯೋಚನೆ ಮಾಡ್ರಿ. ಅದು ಇಷ್ಟು ಬಹು ಸುಂದರವಾಗಿ ಇದೆಯಾ? ಅದಕ್ಕೆ ಇಷ್ಟು ಶ್ರಮ ಪಟ್ಟೀರಾ? ಅದನ್ನು ಶುದ್ಧೀಕರಣ ಮಾಡುವುದಾಗಲಿ, ಅದನ್ನು ಬೆಳೆಸುವುದಾಗಲಿ, ಅದರಲ್ಲಿ ನೀವು ಬಹಳವಾಗಿ ಗಮನ ಕೊಟ್ಟೀರಾ? ಇದನ್ನು ಯಾರು ನೋಡ್ತಾನೆ? ದೇವರು ನೋಡ್ತಾನೆ. ಇದನ್ನು ನೀವು ಮರೆತು ಬಿಡಬೇಡಿ. ಇಲ್ಲಿ ಬರುವಣ 5ನೇ ವಾಕ್ಯ, ಅದರಲ್ಲಿ ಹಿಂಭಾಗವನ್ನು ನಾನು ಓದ್ತೇನೆ. ನಿಮ್ಮ ಗತಿ ಏನಾಯಿತೆಂದು ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ನೀವು ಹೆಚ್ಚಾಗಿ ಬಿತ್ತಿದ್ರಿ, ಆದರೆ ನೀವು ತಂದದು ಬಹಳ ಕಡಿಮೆ. ತಿನ್ನುತ್ತೀರಿ, ಆದರೆ ಏನಾಗೋದಿಲ್ಲ, ತೃಪ್ತಿ ಆಗದು.
ಕುಡಿಯುತ್ತೀರಿ, ಆನಂದವಾಗದು. ಹೊದಿಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ದಟ್ ಮೀನ್ಸ್ ನಿಮ್ಮ ಮನೆಗಳಲ್ಲಿ ಕೊರತೆಗೆ ಕಾರಣ ನೀವು ದೇವರ ಆಲಯಕ್ಕೆ ಗಮನ ಕೊಡಲಿಲ್ಲ. ನಾವೇ ದೇವರ ಆಲಯ. ನಮ್ಮ ಆಲಯ ದೇವರು ವಾಸಿಸುವುದಕ್ಕೆ ತಕ್ಕದಾಗಿ ಇದೆಯಾ ಅಥವಾ ಹಾಳಾಗಿದೆಯಾ? ಇದನ್ನು ನೀವು ಈಗ ಯೋಚನೆ ಮಾಡಿರಿ. ದಿಸ್ ಇಸ್ ದ ಟೈಮ್. ಶ್ರಮ ಮರಣ ದಿನಗಳಲ್ಲಿ ನಮ್ಮನ್ನು ಪರೀಕ್ಷಿಸಿ ಪರಿಶೋಧಿಸಿ ದೇವರ ಬಳಿಗೆ ತಿರುಗಿಕೊಳ್ಳುವುದಕ್ಕೆ ದೇವರು ನಮಗೆ ಕೊಡುವಂಥ ಒಂದು ಮಹಾ ದೊಡ್ಡ ಒಂದು ಭಾಗ್ಯ. ಅದು ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲ ಅಂದರೆ ನಷ್ಟ ನಿಮಗೆ. ಇವತ್ತು ನಿಮ್ಮ ಮನೆಗಳಲ್ಲಿ ಕೊರತೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಇದೆ ಅಂತ ನೀವು ಹೇಳುವುದಾದರೆ ನೀವು ಆಲೋಚಿಸಿರಿ, ನಿಮ್ಮ ಆಲಯ ಹೇಗೆ ಇದೆ. ನೀವು 9ನೇ ವಾಕ್ಯ, ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದ್ರಿ, ಆಗ ಆಹಾ ಏನಾಗಿದೆ, ಸ್ವಲ್ಪ ಮಾತ್ರವೇ ಸಿಕ್ಕಿತ್ತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಏನು ಬಿಟ್ಟೆನೋ, ಉಸಿರು ಬಿಟ್ಟೆನೋ. ಅಂದರೆ ಏನಾಗುವುದು? ಅದು ಹಾರಿ ಹೋಗುವುದು. ವಾಟ್ ಎವರ್ ನೀನು ತಗೊಂಬರುವುದನ್ನೆಲ್ಲ ನಿನ್ನಿಂದ ತೆಗೆದು ಹಾಕುತ್ತೇನೆ. ದಿಸ್ ಇಸ್ ವಾಟ್ ದೇವರು ನಮಗೆ ಕೊಡುವಂಥ ಎಚ್ಚರಿಕೆ. ದೇವರು ನಿನ್ನೆ ಇವತ್ತೂ ಎಂದಿಗೂ ಬದಲಾಗಣ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಿ ಈಸ್ ದ ಸೇಮ್ ಯೆಸ್ಟರ್ಡೇ, ಟುಡೇ ಆ್ಯಂಡ್ ಫಾರ್ ಎವರ್. ಸೊ ಹಳೆಯ ಒಡಂಬಡಿಕೆಯ ದೇವರು, ಹೊಸ ಒಡಂಬಡಿಕೆಯ ದೇವರು ಎಂಬುದಾಗಿ ನೀವು ಅದನ್ನು ವ್ಯತ್ಯಾಸ ಮಾಡಿ ನೋಡಬೇಡಿ. ನಾವು ಕೊರತೆಯ ಬಗ್ಗೆ ಈಗ ಆಲೋಚನೆ ಮಾಡುತ್ತಾ ಇದ್ದೇವೆ. ಇನ್ನು ಓದೋಣ ಪ್ರಿಯರೇ. ನನ್ನ ಆಲಯವು ಹಾಲು ಬಿದ್ದಿದೆ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ. ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತಡೆದು ಬಿಟ್ಟಿದೆ, ಭೂಮಿಯು ತನ್ನ ಫಲವನ್ನು ನಿಲ್ಲಿಸಿಬಿಟ್ಟಿದೆ. ದೇಶ, ಬೆಟ್ಟ, ಧಾನ್ಯ, ದ್ರಾಕ್ಷಿರಸ, ಎಣ್ಣೆ, ಭೂಮಿಯ ಉತ್ಪತ್ತಿ, ಮನುಷ್ಯ, ಪಶು, ನಾನಾ ಕೈದುಡಿತ ಇವುಗಳೆಲ್ಲ ಹಾಳು ದೆಸೆ ತಂದಿದ್ದೇನೆ. ಯಾರು ತಂದರೆ? ಸೈತಾನನ. ಪಾಪ ಅವನ ಮೇಲೆ ಹೋಗಬೇಡಿ. ಇದು ತಂದೇನಂತ ಹೇಳುವರು ಯಾರು? ದೇವರು. ಒಂದೇ ಒಂದು ಕಾರಣ, ನಾವು ದೇವರ ಆಲಯಕ್ಕೆ ಗಮನ ಕೊಡಲಿಲ್ಲ. ನೀವೇ ದೇವರ ಆಲಯ. ನಿಮ್ಮಲ್ಲಿ ಪರಿಶುದ್ಧ ಆತ್ಮನು ವಾಸವಾಗಿರುವುದು ನಿಮಗೆ ಗೊತ್ತಿಲ್ಲವೇ? ದೇವರು ಕೇಳುತ್ತಾನೆ. ದಟ್ ಈಸ್ ಆಲ್ಸೋ ಇನ್ ನ್ಯೂ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆಯಲ್ಲಿಯೂ ಇದೇ ಪ್ರಶ್ನೆ. ದ ಕ್ವಶನ್ ಈಸ್ ನಾಟ್ ಚೇಂಜ್ಡ್. ಅದು ಹಳೆಯ ಒಡಂಬಡಿಕೆ ಕ್ವಶನ್ ಪೇಪರ್ ಆಗಿರಲಿ, ಹೊಸ ಒಡಂಬಡಿಕೆ ಕ್ವಶನ್ ಪೇಪರ್ ಆಗಿರಲಿ, ಎರಡು ಕ್ವಶನ್ ಪೇಪರು ಸೇಮ್. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಆರಿಸಿಕೊಂಡರು ಅಲ್ಲವಾ ಜನಾಂಗವನ್ನು. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನು ನಾವು ತಿಳಿದು ಆತನನ್ನು ನಂಬಿದ್ದೇವೆ, ಒಳಗೆ ಬಂದೇವೆ. ನಾವಾಗಲಿ ಅವರಾಗಲಿ ಇಬ್ಬರಿಗೂ ಒಂದೇ ಪ್ರಶ್ನೆ, ನನ್ನ ಆಲಯ ಹಾಳು ಬಿದ್ದಿದೆಯಾ? ವಾಟ್ ಈಸ್ ಯುವರ್ ಆನ್ಸರ್? ನಿಮ್ಮ ಆನ್ಸರ್ ಏನು? ದಿನಾಲು ಅದರಲ್ಲಿ ಆರಾಧನೆ ನಡೆಯುತ್ತದಾ? ನಿಮ್ಮ ಆಲಯದಲ್ಲಿ ಆರಾಧನೆ ನಡೆಯುತ್ತದಾ? ದಿನಾಲೂ ಅದರಲ್ಲಿ ವೇದ ಪಾರಾಯಣ ನಡೆಯುತ್ತದಾ? ದಿನಾಲೂ
ನಿಮ್ಮ ಆಲಯದಲ್ಲಿ ಕಾಣಿಕೆಯಾಗಿ ನಿಮ್ಮನ್ನು ಜೀವ ಬಲಿಯಾಗಿ ಸಮರ್ಪಿಸುತ್ತೀರಾ? ಆರ್ ಯು ಡೂಯಿಂಗ್ ದಟ್? ನಿಮ್ಮ ಜೀವನದಲ್ಲಿ ದೇವರಿಗೆ ಎಂಥ ಸ್ಥಾನವನ್ನು ಕೊಟ್ಟಿದ್ದೀರಿ? ನಿಮ್ಮ ಜೀವಿತದಲ್ಲಿ ದೇವರಿಗೆ ಸ್ಥಳ ಉಂಟಾ? ಬರೀ ನಾನು ಕ್ರೈಸ್ತಳು ಎಂಬುದಾಗಿ ಹೇಳಿಕೊಂಡು ತಿರುಗಾಡುವುದು ಪ್ರಯೋಜನವಿಲ್ಲ. ನಿಜವಾಗಿ ಯಥಾರ್ಥವಾಗಿ ನಾವು ದೇವರ ಗುಡಿಯಾಗಿ ಇರುವುದು ಬಹಳ ಮುಖ್ಯ. ದೇವರ ಆಲಯವಾಗಿರುವುದು ಬಹಳ ಮುಖ್ಯ. ಈಗ ನಿಮ್ಮ ಮನಸ್ಸನ್ನು ಮುಟ್ಟಿ ನೀವೇ ಹೇಳ್ರಿ, ಆಮ್ ಐ ದ ಟೆಂಪಲ್ ಆಫ್ ಗಾಡ್? ನಾನು ದೇವರ ಆಲಯವಾಗಿದ್ದೇನಾ? ಈ ಆಲಯದಲ್ಲಿ ದೇವರು ಇದ್ದಾನ? ದೇವರೇ ಇದ್ದಾನ? ಈ ಆಲಯದಲ್ಲಿ ದೇವರು ಮಹಿಮೆ ಪಡಿಸಲ್ಪಡ್ತಾನ ಅಥವಾ ನಾನು ನನ್ನನ್ನು ಮಹಿಮೆಪಡಿಸಿ ಸ್ವಾರ್ಥತೆಯಲ್ಲಿ ಬದುಕುತ್ತಾ ಇದ್ದೇನಾ? ದೇವರು ಹೆಚ್ಚಾಗಬೇಕು, ನಾನು ಕಡಿಮೆಯಾಗಬೇಕಲ್ಲವಾ? ಈಗ ನಾನು ಕೇಳ್ತೇನೆ, ನೀವು ಕಡಿಮೆಯಾಗಿದ್ದೀರಾ? ನಿಮ್ಮಲ್ಲಿ ದೇವರು ಹೆಚ್ಚಾಗಿದ್ದಾನಾ? ಈ ಪ್ರಶ್ನೆಗಳಿಗೆ ಉತ್ತರ ಏನು? ಧೈರ್ಯವಾಗಿ ಹೇಳಬಹುದಾ? ಸ್ವಾಮಿ, ನೀನು ಮಾತ್ರ ಇದೆ. ನನ್ನ ಕೆಲಸ, ನನ್ನ ದುಡಿಮೆ, ನನ್ನ ಆಸ್ತಿ, ನನ್ನ ಕುಟುಂಬ, ನನ್ನ ಸ್ಥಾನಮಾನ ಇದು ಅಲ್ಲ. ನಿನ್ನನ್ನು ಕೃಪೆಯಲ್ಲಿಯೇ, ನೀನು ತೋರಿಸುವ ಕೃಪೆಯಲ್ಲಿಯೇ ನೆಲೆಗೊಂಡಿದ್ದೇನೆ. ನೀವು ಕೃಪೆಯಲ್ಲಿ ನೆಲೆಗೊಂಡಿದ್ದೀರಾ? ಯೋಚನೆ ಮಾಡಿ ನೋಡಿ. ನಿಮ್ಮ ಮನಸ್ಸಾಕ್ಷಿಯೇ ನಿಮ್ಮನ್ನು ಚುಚ್ಚುವುದಾದರೆ ವೆರಿ ಡಿಫಿಕಲ್ಟ್. ಇದನ್ನು ಕೇಳಿದ ಮೇಲೆ ನಾನು ನಿಮ್ಮ ಕಡೆ ಕೇಳ್ತೇನೆ, ನಿಮ್ಮ ಮನೆಯಲ್ಲಿ ಕೊರತೆ ಇದೆಯಾ? ದ ರೀಸನ್ ಈಸ್ ನಾಟ್ ಗಾಡ್, ದೇವರಲ್ಲ. ಅದಕ್ಕೆ ಕಾರಣ ಯಾರು? ನಾವೇ, ನಾನೇ. ಇದನ್ನು ಮರೆತು ಬಿಡಬೇಡಿ. ಆಶೀರ್ವದಿಸುವ ಹಸ್ತವನ್ನು ಕೂಡ ನಾವು ನಿಲ್ಲಿಸಿ ಬಿಡುತ್ತೇವೆ ನಮ್ಮ ಅವಧಿಯತೆಯಿಂದ. ದೇವರಿಗೆ ಸಮರ್ಪಿಸಬೇಕಾದ ನಮ್ಮನ್ನು ನಾವು ಸಮರ್ಪಿಸದೆ ದೇವರನ್ನು ಬಿಟ್ಟು ಬಿಟ್ಟ ಕಾರಣ. ಸೊ ಕೊರತೆ ಅದು ಪ್ರಾರಂಭವಾಗಿತ್ತು, ಬೆಳೆಯುತ್ತಾ ಬಂತು. ಈ ಕೊರತೆ ಸರಿಪಡಿಸಲಿಕ್ಕೆ ತಕ್ಕದಲ್ಲ. ಇದನ್ನು ದೇವರು ಏನು ಮಾಡ್ತಾನೆ? ನಾಶ ಮಾಡುತ್ತಾನೆ. ದೇವರು ಏನು ಮಾಡಬೇಕಾಗ್ತದೆ ಅಂದರೆ, ನೂತನ ಆಕಾಶ, ನೂತನ ಭೂಮಿಯನ್ನು ಉಂಟು ಮಾಡಬೇಕಾಗಿದೆ. ದಟ್ ಮಚ್. ಇದನ್ನು ಹಿಂಗೆ ಬಿಡಲಿಕ್ಕೆ ತಕ್ಕದಲ್ಲ. ಇದನ್ನು ಬೆಂಕಿಯಿಂದ ಸುಟ್ಟು ಏನು ಮಾಡ್ತಾನೆ? ಬೂದಿ ಮಾಡ್ತಾನೆ. ನೀವು ನೋಡುವ ಆಕಾಶವು, ಇರುವ ಭೂಮಿಯು ಅದನ್ನ ಸ್ಥಳದಲ್ಲಿ ಇಲ್ಲದೆ ಅಗಲಿ ಹೋಗುವುದು. ಇಷ್ಟು ದೊಡ್ಡ ನಾಶನವನ್ನು ತಂದವರು ಯಾರಂತ ಹೇಳಿದರೆ ನಾವು. ಸೊ ಅಟ್ ಎನಿ ಟೈಮ್, ಯಾವುದು ಸಮಯದಲ್ಲಿಯೂ ದೇವರ ಮೇಲೆ ನೀವು ದೂರು ಹೇಳಬೇಡಿ. ಡೋಂಟ್ ಕಂಪ್ಲೈನ್. ಯಾಕಂದರೆ ಇದಕ್ಕೆ ಕಾರಣ ಎಲ್ಲ ನಾವೇ. ಓಕೆ, ಈಗ ಮತ್ತಾಯ 6ನೇ ಅಧ್ಯಾಯ. ಈಗ ನಾವು ಸ್ವಲ್ಪ ಕಾರ್ಯಗಳನ್ನು ನೋಡೋಣ. ಮತ್ತಾಯ 6. ಕೊರತೆ ಇದೆ, ಅದು ನಿಜ. ಅದನ್ನು ನಾನು ಅಲ್ಲಗಳೆಯಲಿಲ್ಲ, ಅದು ಇದೆ ಎಂಬುದನ್ನು ನಾವು ನೋಡಿದ್ದೇವೆ. ಈಗ ಮತ್ತಾಯ 6:25-34. ಅದರಲ್ಲಿ ನಾನು ಅಂಡರ್ಲೈನ್ ಮಾಡಿರುವ ಕಾರ್ಯಗಳನ್ನು ಮಾತ್ರ ನಾನು ನಿಮ್ಮ ಕಡೆ ಓದಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಸೊ ದೇವರ ಮಕ್ಕಳಿಗೆ ನಿಮಗೆ ಇದೆಲ್ಲ ಬೇಕಾಗಿದೆ, ನೀವು ಚಿಂತೆ ಮಾಡ್ತಾ ಇದ್ದೀರಾ, ಅದು ನನಗೆ ಗೊತ್ತಿದೆ. ಆದರೆ ನಿಮ್ಮ ಪ್ರಾಣಾಧಾರಣೆಗೆ ಏನು ಮಾಡಬೇಕಂತ ನೀವೇನು ಮಾಡಬೇಡಿ, ಚಿಂತಿಸಬೇಡಿರಿ ಎಂಬುದಾಗಿ ಹೇಳುತ್ತಾನೆ. ಪ್ರಿಯರೇ, ಆವಾಗ ದೇವರು ಹೇಳ್ತಾನೆ, ಹಕ್ಕಿಗಳನ್ನು ನೋಡಿರಿ ಅಂತ ಹೇಳ್ತಾನೆ. ಅದಕ್ಕೆ ಮುಂಚೆ ಆತನು ಹೇಳ್ತಾನೆ, ಊಟಕ್ಕಿಂತ ಯಾವುದು ಮುಖ್ಯ? ಪ್ರಾಣ. ಊಟಕ್ಕಿಂತ ಪ್ರಾಣ, ಉಡುಪಿಕ್ಕಿಂತ ಯಾವುದು ಮುಖ್ಯ? ದೇಹ. ಇದನ್ನು ಹೇಳಿದ ಮೇಲೆ ಹಾರಾಡುವ ಹಕ್ಕಿಗಳನ್ನು ನೋಡಿರಿ ಅಂತ ಹೇಳ್ತಾನೆ. ಪ್ರಿಯರೇ, ಇರುವುದಕ್ಕೆ ಸಂತೋಷ ಪಡಿರಿ. ನಮ್ಮಲ್ಲಿ ಏನೆಲ್ಲ ಇದೆ ಅದಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಊಟ ಸಿಗದೆ ಹೋದರೂ ಪರವಾಗಿಲ್ಲ, ಪ್ರಾಣವಾದರೂ ಇದೆಲ್ಲ, ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸರಿ. ಉಡುಪು ಇಲ್ಲದೆ ಹೋದರೂ ಪರವಾಗಿಲ್ಲ, ದೇಹವಾದ್ರೆ ಇದೆ ಇಲ್ಲ, ಸ್ತೋತ್ರ ಮಾಡ್ರಿ. ಯೋಬನನ್ನು ಯೋಚನೆ ಮಾಡ್ರಿ. ತಲೆಯಿಂದ ಕಾಲು ತನಕ ಏನಾಗಿತ್ತು? ಅವನಿಗೆ ಪೂರ್ತಿ ಹುಣ್ಣಾಗಿತ್ತು. ಯಾವುದು ಡ್ರೆಸ್ ಹಾಕೊಳ್ಳಿಕ್ಕೆ ಆಗ್ತದೆ? ನಥಿಂಗ್. ಆದರೆ ಆ ಸ್ಥಿತಿಗೆ ದೇವರು ನಮ್ಮನ್ನು ತಂದಿಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಒಂದು. ಎರಡನೇದು, ನಮಗೆ ದೇವರು ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾನೆ, ಸ್ತೋತ್ರ ಹೇಳ್ರಿ. ನಿನ್ನೆ ಇದ್ದವರು ಇವತ್ತು ಇಲ್ಲ, ಸ್ತೋತ್ರ ಮಾಡಬೇಕು. ಯಾಕೆಂದ್ರೆ ನಾವು ಮಣ್ಣಿಗೆ ಹೋದ ಮೇಲೆ ನಾವು ದೇವರನ್ನು ಆರಾಧಿಸಲಿಕ್ಕೆ ಆಗುವುದಿಲ್ಲ. ನಾವು ಮಣ್ಣಿಗೆ ಹೋದ ಮೇಲೆ ಸ್ತೋತ್ರ ಮಾಡಬೇಕಂತ ಎದ್ದು ಬಂದು ಮಾಡಲಿಕ್ಕೆ ಆಗಲ್ಲ. ಪಾತಾಳ ಲೋಕದಲ್ಲಿ ಇರುವವರು ಹೇಗೆ ಸ್ತುತಿಸ್ತಾರೋ ಅವ್ರು ಮಾಡಲಿಕ್ಕೆ ಆಗಲ್ಲ. ನೀವು ಜೀವಂತವಾಗಿ ಇರುವಾಗ ಕೃತಜ್ಞತೆಯೊಂದಿಗೆ ಸ್ತೋತ್ರ ಸ್ತುತಿಗಳನ್ನು ಮಾಡಬೇಕು, ಚಿಂತಿಸಬೇಡಿ. ದಿಸ್ ಇಸ್ ವಾಟ್ ದೇವರು ನಮಗೆ ಹೇಳುವಂಥ ವಿಷಯ. 27ನೇ ವಾಕ್ಯ ಮತ್ತಾಯ 6:27. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾಯಿತು? ಅಯ್ಯೋ, ನಾನು 161 ಸೆಂಟಿಮೀಟರ್ ಹೈಟ್. NCCಗೆ ಹೋದರೆ ನಿನ್ನ ಹೈಟ್ ಅಷ್ಟು ಸರಿ ಇಲ್ಲ ಅಂತ ಬಿಟ್ಟುಬಿಟ್ಟಾರೆ. ನಾನು 160, ಅವಾಗ ನಾನು 158 ಏನೋ ಇದ್ದೆ. ಒಂದು ಮೊಳ ಅದ ಬಿಡಿ. ಈಗಿರುವ ಹೆಣ್ಮಕ್ಳಿಗೆ ಕೂದಲ ಬೆಳೆಯಬೇಕೆಂದು ಹೇಳಿ ದಿನಾಲ ಅಳತಿ ಮಾಡಿ ಮಾಡಿ ನೋಡ್ತಾರೆ, ಸೆಂಟಿಮೀಟರ್ ಕೂಡ ಬೆಳೀತಾ ಇಲ್ಲ. ಎಷ್ಟು ಚಿಂತೆ. ದೇವರು ಹೇಳ್ತಾನೆ, ನೀನು ಬೆಳೀಲಿಕ್ಕೆ ಆಗುವುದಿಲ್ಲ, ನಿನ್ನ ಕೂದಲವು. ಈಗ ನಮಗೆಲ್ಲ ಇರುವ ಕೂದಲ ಹೋಗ್ತಾ ಇದೆ ಅಂತ ಒಂದು ಭಯ. ಚಿಂತೆ ಮಾಡಬೇಡಿರಿ. ಪ್ರಾಣ ದೇವರು ಕೊಟ್ಟಾನೆ, ದೇವರಿಗೆ ಸ್ತೋತ್ರ. ದೇಹ ಕೊಟ್ಟಾನೆ ದೇವರು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಕ್ಕಿಯ ನೋಡು, ಆರಾಮ, ಅದು ಏನು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಿನಲ್ಲಿ ಇಡುವುದಿಲ್ಲ. ದಿನಾಲು ದೇವರು ಕೊಡುತ್ತಾನೆ ಎಂಬ ನಂಬಿಕೆಯಲ್ಲಿ ತಿರುಗಾಡ್ತಾ ಇದೆ. ಅದನ್ನು ಹಾಡನ್ನು ಅದು ನಿಲ್ಲಿಸುವುದಿಲ್ಲ. ಅದಕ್ಕಿಂತ ನಾವು ಶ್ರೇಷ್ಠ ಇಲ್ಲವಾ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. 30ನೇ ವಾಕ್ಯ ಬನ್ನಿ. 30ನೇ ವಾಕ್ಯ. ಎಲೆ ಅಲ್ಪ ವಿಶ್ವಾಸಿಗಳೇ. ಯಾರನ್ನು ಹೇಳ್ತಾರೆ? ಯಾರನ್ನು ಹೇಳ್ತಾರೆ? ವಿಶ್ವಾಸಿಗಳನ್ನು ಹೇಳ್ತಾರೆ. ಅದಕ್ಕೆ ಮುಂಚೆ ಒಂದು ಕೊಡ್ತಾರೆ, ಅದೇನು? ಅಲ್ಪ ವಿಶ್ವಾಸಿಗಳೇ. ಚರ್ಚ್ ಬಲ್ಲಿ ಒಳಗೆ ಬಂದು ಕುಂತು ನಾನು ವಿಶ್ವಾಸಿ ಎಂಬುದಲ್ಲ.
ನಿಮ್ಮ ವಿಶ್ವಾಸ ಎಷ್ಟು ಮಟ್ಟಿಗೆ ಇದೆ ಅಳತಿ ಮಾಡಿ ನೋಡಿ. ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಬೆಳೆಯ ಪಾಲುಗಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೋಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಇಷ್ಟು ಹೇಳಿದ ದೇವರು, ನಿನಗೆ ಬೇಕು 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 ಅಂತ ನೀನು ಚಿಂತೆ ಮಾಡ್ತಾ ಇದೀಯಾ, ಆದರೆ ನಿನ್ನ ಕಡೆ ಇಷ್ಟು ಕಾರ್ಯಗಳು ಇದೆ, ಅದನ್ನು ನೀನು ಯೋಚನೆ ಮಾಡು, ಅದಕ್ಕೆ ನೀನು ಸ್ತೋತ್ರ ಹೇಳಿ ತೃಪ್ತನಾಗ ಅಂತ ಹೇಳ್ತಾನೆ. ಅದು ಮಾತ್ರ ಅಲ್ಲ, ನಿನಗೆ ಇವುಗಳೆಲ್ಲ ಬೇಕು ಅಂತ ನನಗೆ ಗೊತ್ತಿದೆ, ಅದನ್ನು ದೇವರು ಹೇಳ್ತಾನೆ. ನಿನಗೆ ಊಟ ಬೇಕು ನನಗೆ ಗೊತ್ತಿದೆ, ದೇವರು ಹೇಳ್ತಾನೆ. ನೀನು ಒದಗಿಸಿಕೊಳ್ಳುವಂಥ ಒಂದು ಬಟ್ಟೆ ಬೇಕು, ಅದು ನನಗೆ ಗೊತ್ತಿದೆ ಅಂತ ದೇವರು ಹೇಳ್ತಾನೆ. ನಿನಗೆ ಕುಡಿಯ ನೀರು ಬೇಕು, ದೇವರಿಗೆ ಗೊತ್ತಿದೆ. ನಿನಗೆ ಇರುವುದರಲ್ಲಿ ನೀನು ಸಂತೃಪ್ತನಾಗಿರು, ಆದರೆ ನಿನಗೆ ಏನು ಬೇಕೋ ಅದೂ ನನಗೆ ಗೊತ್ತಿದೆ. ಇಷ್ಟು ಹೇಳಿದ ದೇವರು 34ನೇ ವಾಕ್ಯದಲ್ಲಿ ಈ ಸಂದರ್ಭದಲ್ಲಿ ಒಂದು ಹೇಳ್ತಾನೆ, ಆದದರಿಂದ ನಾಳಿನ ವಿಷಯವಾಗಿ ಚಿಂತೆ ಏನು ಮಾಡಬೇಡಿರಿ. 34 ಇದು ಮಾತ್ರ ನಾವು ಯಾವಾಗಲೂ ನೆನಪು ಮಾಡ್ತೇವೆ, ಆದರೆ 33ನಲ್ಲಿ ಒಂದು ಇದೆ. 33 ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಅದನ್ನೇ ನಾನು ಕೇಳಿದೆ, ನಿಮ್ಮಲ್ಲಿ ಇರುವ ದೇವರ ಆಲಯ ಯಾವುದು ಸ್ಥಿತಿಯಲ್ಲಿ ಇದೆ? ನಿಮ್ಮಲ್ಲಿ ದೇವರ ರಾಜ್ಯ ಇದೆಯಾ? ನನ್ನನ್ನು ಆಳುವವನು ರಾಜಾದಿರಾಜನು ಕರ್ತನು ಹೇಳಲಿಕ್ಕಾಗ್ತದ? ನಿಮ್ಮ ಆಲಯದಲ್ಲಿ ನೀತಿ ಮಾತ್ರ ಪರಿಪಾಲನೆ ಆಗ್ತಾ ಇದೆಯಾ? ದಿನಾಲು ಅನೀತಿ ಇದೆಯಾ? ಯೋಚನೆ ಮಾಡಿ. ಇಲ್ಲಿ ದೇವರ ರಾಜ್ಯ ಇಲ್ಲ ಅಂದರೆ, ಇಲ್ಲ ದೇವರ ನೀತಿ ಇಲ್ಲಿ ಇಲ್ಲ ಅಂದರೆ ನೀವು ತಿಳ್ಕೊಳ್ಳಬೇಕಾದದು, ನೀವು ಕೊರತೆಯಲ್ಲಿ ಇರ್ತೀರಿ. ಚಿಂತೆ ಮಾಡಬೇಡ್ರಿ ಎಂದು ಹೇಳುವ ಆತನು ನೀವು ಯಾವುದಕ್ಕೆ ಚಿಂತೆ ಮಾಡಬೇಕು ಎಂಬುದನ್ನು ತಿಳಿಸ್ತಾನೆ. ನೀವು ಮೊದಲು ಏನು ಮಾಡಬೇಕು? ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಏನು ಮಾಡಬೇಕು? ತವಕ್ಕ ಪಡಬೇಕು. ತವಕ್ಕ. ಪರಲೋಕದಲ್ಲಿ ಏನಿಲ್ಲಪ್ಪ? ಕಣ್ಣೀರಿಲ್ಲ, ದುಃಖ ಇಲ್ಲ, ವೇದನೆ ಇಲ್ಲ. ಆದರೆ ನಿಮ್ಮ ಮನಸ್ಸು ಒಳಗೆ ಹೀಗೆ ಅದಿಲ್ಲ, ಇದೆಯಾ? ಇದ್ದರೆ ಅಲ್ಲಿ ದೇವರ ರಾಜ್ಯ ಇಲ್ಲ. ಪರಲೋಕ ರಾಜ್ಯ ಬಗ್ಗೆ ಮಾತಾಡ್ತೀರಿ, ಆದರೆ ಅದು ದೇವರ ರಾಜ್ಯ ಎಂಬುದಲ್ಲ. ದೇವರ ರಾಜ್ಯ ಇಲ್ಲಿಯೇ ಇದೆ ಎಂದು ದೇವರು ಹೇಳ್ತಾನೆ. ಹಾಗಾದರೆ ಬದುಕುತ್ತಿರುವ ನಮ್ಮ ಒಳಗೆ ದೇವರ ರಾಜ್ಯ ಇದೆಯಾ? ದೇವರು ಅಲ್ಲಿ ಆಳ್ವಿಕೆ ಮಾಡುತ್ತಾನ? ದೇವರ ಚಿತ್ತ ಆ ರಾಜ್ಯದಲ್ಲಿ ನೆರವೇರುತ್ತಾ ಇದೆಯಾ? ಪರಲೋಕದಲ್ಲಿ ತಂದೆಯೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಯಾಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದನೋ? ಯಾಕಂದರೆ ದೇವರ ರಾಜ್ಯ ಅಲ್ಲ, ನಮ್ಮ ರಾಜ್ಯ ನಡೀತಾ ಇದೆ. ಸ್ವಲ್ಪ ಮನೆಗಳಲ್ಲಿ ಹೆಂಡತಿಯವರೇ ರಾಜ್ಯ ನಡೆಸ್ತಾ ಇರ್ತಾರೆ ಮನೆಯನ್ನು. ಸ್ವಲ್ಪ ಮನೆಗಳಲ್ಲಿ ಮಕ್ಕಳೇ ರಾಜ್ಯವನ್ನು ನಡೆಸ್ತಾ ಇದ್ದಾರೆ. ಸ್ವಲ್ಪ ಮನೆಗಳಲ್ಲಿ ಅವರ ಮಾಲೀಕರು ಇರ್ತಾರಲ್ಲ, ಅಂದರೆ ಕೆಲಸ ಮಾಡ್ತಾರಲ್ಲ, ಅವರು ಏನು ಹೇಳಿದಾರೋ ಅದನ್ನೇ ಮಾಡಬೇಕು ಎಂಬುದಾಗಿಯೇ ಹಗಲು ರಾತ್ರಿಯೂ ಅವರ ಚಿಂತೆ ಇರ್ತದೆ. ವರ್ಕ್ ಆಲ್ಕಹಾಲಿಕ್.
ದಿನಾಲು ನಾವು ಪ್ರಾರ್ಥನೆ ಮಾಡುವುದು, ನಿನ್ನ ರಾಜ್ಯವು ಬರಲಿ. ಆದರೆ ದೇವರು ಹೇಳ್ತಾನೆ, ನನ್ನ ರಾಜ್ಯ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾನೆ. ಆದರೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ದಾನೆ. ಯಾಕಂದರೆ ಆತನನ್ನು ನಾವು ರಾಜ್ಯಭಾರ ಮಾಡಲಿಕ್ಕೆ ಬಿಡುವುದಿಲ್ಲ. ವಿ ಆರ್ ನಾಟ್ ಅಲೋಯಿಂಗ್ ಅವರ್ ಗಾಡ್ ಟು ರೂಲ್. ಅದಕ್ಕೆ ನಾವು ಕೊರತೆಯಲ್ಲಿದ್ದೇವೆ. ಇದನ್ನು ನಾವು ಬದಲಾಯಿಸಬೇಕಾದರೆ ಫಸ್ಟ್ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಏನು ಮಾಡಬೇಕು? ತವಕ ಪಡಬೇಕು. ಗಿವ್ ಇಂಪಾರ್ಟೆನ್ಸ್ ಟು ಗಾಡ್. ಗಿವ್ ಇಂಪಾರ್ಟೆನ್ಸ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಗಿವ್ ಇಂಪಾರ್ಟೆನ್ಸ್ ಟು ದ ರೈಚಿಯಸ್ನೆಸ್ ಆಫ್ ಗಾಡ್. ದೇವರ ನೀತಿ, ದೇವರ ರಾಜ್ಯ. ಯೋಚನೆ ಮಾಡಿ ನೋಡ್ರಿ. ಇದಕ್ಕಾಗಿಯೇ ದೇವರು, ಈ ಕೊರತೆಯನ್ನು ನೀಗಿಸುವುದಕ್ಕಾಗಿಯೇ ದೇವರು ಶಿಲುಬೆಯಲ್ಲಿ ತನ್ನ ಮಗನನ್ನು ಏನು ಮಾಡಿದನು? ಬಲಿ ಕೊಟ್ಟನು. ಜಕರಿಯನ ಪುಸ್ತಕ 13ನೇ ಅಧ್ಯಾಯ. ಜಕರ್ಯ 13ನೇ ಅಧ್ಯಾಯ 1ನೇ ವಾಕ್ಯ. ಆ ಕಲ್ವಾರಿ ಶಿಲುಬೆಯಲ್ಲಿ ಆತನು ಮೊಳೆ ಬಡಿಸಿಕೊಂಡು ತನ್ನ ರಕ್ತವನ್ನು ಪರಿಪೂರ್ಣವಾಗಿ ಆತನು ನಮಗಾಗಿ ಸುರಿದಾಗ ಜಕರ್ಯ 13:1, ಆ ದಿನದಲ್ಲಿ ಪಾಪವನ್ನು ಅಸೂಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದನ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು. ಹೊರತೆ ಒಂದು ಬುಗ್ಗೆ ಏನಾಗ್ತದೆ? ಆ ಶಿಲುಬೆಯಿಂದ ಹೊರಟು ಬರುತ್ತದೆ. ಅದು ನಮ್ಮನ್ನು ಪರಿಶುದ್ಧತೆ ಮಾಡುತ್ತದೆ. ಅದು ದಾವೀದನ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು. ಪ್ರಿಯರೇ, ಈ ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ಕೊರತೆಯಲ್ಲ, ಒಂದು ಹೊರತೆ ಬರ್ತಾ ಇದೆ. ಹೌ ಮಚ್ ಯು ಆರ್ ಅಕ್ಸೆಪ್ಟಿಂಗ್ ಇಟ್? ಅದನ್ನು ಎಷ್ಟು ಮಟ್ಟಿಗೆ ನೀವು ಅಂಗೀಕರಿಸ್ತೀರಾ? ಪ್ರಕಟಣೆ 7:14, ಪ್ರಕಟಣೆ 7ನೇ ಅಧ್ಯಾಯ 14ನೇ ವಾಕ್ಯ. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಕಲ್ವಾರಿ ಶಿಲುಬೆಯಲ್ಲಿ ಸುರಿಯಲ್ಪಟ್ಟ ರಕ್ತ ಇವರನ್ನು, ಇವರ ಬಟ್ಟೆಗಳನ್ನು ಏನು ಮಾಡಿದೆ? ಶುದ್ಧ ಮಾಡಿದೆ. ರಕ್ಷಣ್ಯ ಬಟ್ಟೆಯನ್ನು ದೇವರು ಅವರಿಗೆ ಧರಿಸಿದನು. ಅದು ಎಲ್ಲಿಂದ ಬಂತು? ಈ ಕಲ್ವಾರಿ ರಕ್ತದಿಂದ ಸಂಪಾದ್ಯ ಮಾಡಲ್ಪಟ್ಟದು. ದೇವರು ಸಂಪಾದ್ಯ ಮಾಡಿ ನಮಗೆ ಕೊಟ್ಟಿದ್ದಾನೆ. ಯೋಹಾನ್ 4ನೇ ಅಧ್ಯಾಯ, ಯೋಹಾನ್ 4:14. ಯೋಹಾನ್ 4:14. ನೀವು ಏನು ಕುಡಿಯಬೇಕೆಂದು ಚಿಂತೆ ಮಾಡ್ತೀರಾ? ಹಾಗೆ ಮಾಡಿಕೊಂಡೇ ಬಂದಳು ಒಬ್ಬಳು. ಅವಳು ಸಮೇರಿಯ ಸ್ತ್ರೀ. ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ಪ್ರಿಯರೇ, ದೇವರು ಕೊಡುವಂಥ ನೀರು ನಮ್ಮಲ್ಲಿ ಏನಾಗ್ತದೆ? ಉಕ್ಕುತ್ತಾ ಇರುತ್ತದೆ. ಅದು ಮಾತ್ರ ಅಲ್ಲ, ಉಕ್ಕುವ ಹೊರತೆಯಾಗಿ ಇದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ಕಲ್ವಾರಿ ಶಿಲುಬೆಯಲ್ಲಿ ಆತನು ಅನುಭವಿಸಿದ ಶ್ರಮೆ ನಮ್ಮನ್ನು ಕೊರತೆಯಲ್ಲಿ ಇಡುವುದಕ್ಕಲ್ಲ, ನಮ್ಮನ್ನು ಹೊರತೆಯಾಗಿ ಬದಲಾಯಿಸಲಿಕ್ಕೆ. ದಯಮಾಡಿ ನಿಮ್ಮನ್ನು ನೀವು ಈ ಮರೆತು ಬಿಡಬೇಡಿ. ದೇವರು ನಿಮ್ಮನ್ನು ಹೊರತೆಯಾಗಿ ಮಾಡಲಿಕ್ಕೆ ಇಷ್ಟಪಡುತ್ತಾನೆ. ಕೊರತೆಯಲ್ಲಿ ಆ ಹೊರತೆಯನ್ನು ಅಲ್ಲಿ ಅವನು ಪ್ರಾರಂಭ ಮಾಡಿದನು. ಕೀರ್ತನೆ 36ನೇ ಅಧ್ಯಾಯ, ಕೀರ್ತನೆ 36:9. ನಿನ್ನ ಬಳಿಯಲ್ಲಿ ಜೀವದ
ಬುಗ್ಗೆ ಉಂಟಲ್ಲ. ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಆಕ್ಚುಲಿ ದೇವರು ಏನು ಹೇಳ್ತಾನೆ ಗೊತ್ತಾ? ಹೊಸ ಒಡಂಬಡಿಕೆಯಲ್ಲಿ ನೀನು ಹೇಗೆ ಹೊರತೆಯಾಗುತ್ತಿ ಗೊತ್ತಾ? ನಾನೇ ನಿನ್ನಲ್ಲಿ ಬಂದು ವಾಸ ಮಾಡುತ್ತೇನೆ. ಈಗ ಕೀರ್ತನೆ 36:9 ನೋಡ್ರಿ. ನಿನ್ನ ಬಳಿಯಲ್ಲಿ ಏನಿದೆ? ಜೀವದ ಬುಗ್ಗೆ. ದೇವರ ಬಳಿಯಲ್ಲಿ ಏನಿದೆ? ಜೀವದ ಬುಗ್ಗೆ ಇದೆ. ಆತನು ನಮ್ಮಲ್ಲಿ ಬಂದು ವಾಸ ಮಾಡುವಾಗ ನಾವು ದೇವರು ಕೊಡುವಂಥ ಆ ಜೀವಕರವಾದ ನೀರಿನ ಹೊರತೆಯಾಗಿ ನಾವು ಬದಲಾವಣೆ ಆಗುತ್ತೇವೆ. ಹೌ ಮಚ್ ಗಾಡ್ ಈಸ್ ಇನ್ ಯು, ದ್ಯಾಟ್ ಮಚ್ ಯು ವಿಲ್ ಬಿ ದ ಸ್ಪ್ರಿಂಗ್ ಆಫ್ ಲೈಫ್. ಎಷ್ಟು ಮಟ್ಟಿಗೆ ದೇವರು ನಿನ್ನಲ್ಲಿ ಇರುತ್ತಾನೋ ಅಷ್ಟು ಮಟ್ಟಿಗೆ ಜೀವದ ಹೊರತೆಯಾಗಿ ನೀನು ಇರುತ್ತಿ. ಬದಲಾವಣೆ ಆಗ್ತಾ ಇಲ್ಲ, ನೀನು ಇರುತ್ತಿ. ಆ ಶಾಪವನ್ನು ಆತನು ಅಲ್ಲಿ ನೀಗಿಸಿದನು. ಕೊರತೆಗೆ ತಕ್ಕಂಥ ಶಾಪವನ್ನು ಆತನು ಅಲ್ಲಿ ನೀಗಿಸಿದನು. ಗಲಾತಿಯ 3:13 ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಪ್ರಿಯರೇ, ಯೇಸು ಸ್ವಾಮಿ ಜೀವ ಬುಗ್ಗೆಯಾಗಿ ಮಾತ್ರ ಅಲ್ಲ, ನಿಮ್ಮನ್ನು ಶಾಪದಿಂದಲೂ ಬಿಡಿಸಿದನು. ಭೂಮಿ ಶಾಪ ಹೊಂದಿದೆ ನಿಜ, ಆದರೆ ನೀನು ಶಾಪದಿಂದ ಬಿಡುಗಡೆಯಾಗಿದ್ದೀ. ತಿಳ್ಕೊ, ಯು ಆರ್ ಕಂಪ್ಲೀಟ್ಲಿ ಡೆಲಿವರ್ಡ್. ನಿನ್ನ ಮೇಲೆ ಈಗ ಶಾಪ ಇಲ್ಲ. ನೀನು ಬುಗ್ಗೆ, ನಿನ್ನಲ್ಲಿ ಉಕ್ಕಿ ಬರಬೇಕು. ಯಾಕೆ ಬರಲಿಲ್ಲ? ಸತ್ಯ ತಿಳ್ಕೊಳ್ಳಲಿಲ್ಲ. ಸತ್ಯ ತಿಳ್ಕೊಳ್ಳದೇ ಇರುವುದರಿಂದ ನನ್ನ ಜನರು ಹಾಳಾಗಿ ಹೋಗುತ್ತಾ ಇದ್ದಾರೆ. ದೇವರು ಹಿಂಗೇನೆ ಹೇಳ್ತಾನೆ. ನಾವು ಯೋಚನೆ ಮಾಡಿ ನೋಡೋಣ ಪ್ರಿಯರೇ. ಹಗ್ಗಾಯನು 2ನೇ ಅಧ್ಯಾಯ 19. ಹಗ್ಗಾಯನು 2:19, 2ನೇ ಅಧ್ಯಾಯ 19. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಏನು ಮಾಡುವೆನೋ? ಆಶೀರ್ವದಿಸುವೆನು. ಕಾರಣ ನೀವು ನನ್ನ ಆಲಯವನ್ನು ಕಟ್ಟಿದಿರಿ. ಪ್ರಿಯರೇ, ತಮಿಳ್ ಭಾಷೆಯಲ್ಲಿ ಹೇಗೆ ಕೊಡಲ್ಪಟ್ಟಿದೆ ಅಂದರೆ, ಇದೇ ದಿವಸದ ಮೊದಲುಗೊಂಡು ಎಂತಿದಿಲ್ಲ, ಈ ದಿನದಿಂದಲೇ ನಿನ್ನನ್ನು ಆಶೀರ್ವದಿಸ್ತೇನೆ. ನೀನು ದೇವರ ಆಲಯಕ್ಕೆ ಗಮನ ಕೊಡು. ನಿನ್ನ ಒಳಗೆ ಇರುವ ದೇವರ ಆಲಯಕ್ಕೆ ನೀನು ಗಮನ ಕೊಡು. ಈ ದಿನದಿಂದ ದೇವರು ನಿನ್ನನ್ನು ಆಶೀರ್ವದಿಸುವನು. ಯೋಚನೆ ಮಾಡೋಣ. ರೋಮ 12:14. ಅದಕ್ಕೆ ದೇವರು ಹೇಳ್ತಾನೆ, ಶಾಪ ನಿನ್ನಿಂದ ತೆಗೆದು ಬಿಟ್ಟೇನೆ, ನೀವು ಯಾರನ್ನು ಶಪಿಸಬೇಡಿರಿ ಅಂತ ಹೇಳ್ತಾನೆ. ರೋಮ 12:14. ನಿಮ್ಮನ್ನು ಹಿಂಸಿಸುವವರಿಗೆ ಏನು ಮಾಡು? ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಪ್ರಿಯರೇ, ಈಸಾಕನು ಬಿತ್ತನು. ಎಷ್ಟು ಫಲ ತಗೊಂಡನು? 100ರಷ್ಟು ತಗೊಂಡನು. 1-2 ಅಲ್ಲ. ದೇವರು ಮಾಡಿ ತೋರಿಸ್ತಾನೆ. ಇದು ಶಪಿಸಲ್ಪಟ್ಟ ಭೂಮಿಯೇ, ಆದರೂ ಅದರಲ್ಲಿ 100ರಷ್ಟು ಬೆಳೆಯನ್ನು ತರಲಿಕ್ಕೆ ನನ್ನಿಂದ ಆಗ್ತದೆ. ನಿನ್ನ ಜೀವಿತದಲ್ಲಿಯೂ 100ರಷ್ಟು ಕಾರ್ಯಗಳನ್ನು, ಆಶೀರ್ವಾದಗಳನ್ನು ತರಲಿಕ್ಕೆ ನನ್ನ ದೇವರಿಂದ ಆಗುತ್ತದೆ. ಶೂನ್ಯದಿಂದ ಸಕಲವನ್ನು ತರುವಾತನು ಕೊರತೆಯಿಂದ ಒಂದು ಹೊರತೆಯನ್ನು ಉಂಟು ಮಾಡುವುದವನು ಕಷ್ಟವಾ? ಇಲ್ಲವೇ ಇಲ್ಲ. ಆತನು ಕಲ್ಲಿನ ಬಂಡೆಯಿಂದ ನೀರನ್ನು ತಂದವನು. ಫಸ್ಟ್ ಸಲ ಏನ್ ಮಾಡಬೇಕು? ಒಡೆಯಬೇಕು. 2ನೇ ಸಲ ಮಾತಾಡಬೇಕು. ಹಳೆಯ ಒಡಂಬಡಿಕೆ ಒಡೆಯುವುದು, ಹೊಸ ಒಡಂಬಡಿಕೆ ಮಾತಾಡುವುದು, ಪ್ರಾರ್ಥನೆ ಮಾಡುವುದು.
ನೀವು ಹೇಗೆ ಇದ್ದೀರಾ ಯೋಚನೆ ಮಾಡಿ ನೋಡ್ರಿ. ಪ್ರಕಟಣೆ 22:3. ಇಲ್ಲಿ ಮಾತ್ರ ಇಲ್ಲ ಪ್ರಿಯರೇ, ನಮ್ಮಿಂದ ಶಾಪವನ್ನು ದೇವರು ತೆಗೆದಿದ್ದಾನೆ. ಇಲ್ಲಿ ಮಾತ್ರ ಅಲ್ಲ, ಯೋಚನೆ ಮಾಡೋಣ. ಪ್ರಕಟಣೆ 22:3, ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಈಗ ನಾವು ಓದಿ ಕೇಳಿದ ಕೀರ್ತನೆ 23ನೇ ಅಧ್ಯಾಯ, ಅದರಲ್ಲಿ ನಿಮಗೆ ಕೊರತೆ ಇರುವುದಿಲ್ಲ. ದೇವರು ಹೇಳ್ತಾನೆ, ಊಟ ಕೊಡುತ್ತಾನೆ, ಹಸುರುಗಾವಲುಗಳಲ್ಲಿ ನಡೆಸ್ತಾನೆ ಅಲ್ಲವಾ? ಸರಿ. ಸೆಕೆಂಡ್, ನಿನಗೆ ನೀರು ಕೊಡುತ್ತಾನೆ, ಜೀವ ಬುಗ್ಗೆಯೇ ನಿನಗೆ ಕೊಟ್ಟಿದ್ದಾನೆ. ಮೂರನೆಯದು, ನೀತಿಯ ಜೀವನವನ್ನು ನಡೆಸಲಿಕ್ಕೆ ನಿನಗೆ ಕೃಪೆ ತೋರಿಸ್ತಾನೆ. ತನ್ನ ಹೆಸರಿನಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ. 4, ಮರಣ ಭಯ ಇಲ್ಲದೆ, ಭಯವಿಲ್ಲದ ಒಂದು ಜೀವಿತವನ್ನು ಜೀವನವನ್ನು ನಿಮಗೆ ಕೊಡುತ್ತಾನೆ. ನಿಮ್ಮ ಪಾತ್ರೆಗಳು ಹೆಂಗೆ ಇರ್ತದೆ? ತುಂಬಿ ಹೊರೆಯುವ ಜೀವನ. ಅದು ಮಾತ್ರ ಅಲ್ಲ, ದೇವರ ಪ್ರಸನ್ನತೆ ನಿನ್ನೊಂದಿಗೆ ಸದಾಕಾಲ ಇರುವುದು. ಈಗ ನಾನು ನಿಮ್ಮ ಕಡೆ ಕೇಳ್ತೇನೆ ಪ್ರಿಯರೇ, ಇದು ನಿಜವಾಗಿ ಹೊಸ ಒಡಂಬಡಿಕೆಯಲ್ಲಿ ಇರುವ ನಮಗೆ ಬರೆಯಲ್ಪಟ್ಟದು. ಆದರೆ ಹೊಸ ಒಡಂಬಡಿಕೆಯ ಕ್ರೈಸ್ತರೇ ನಾನು ಕೊರತೆಯಲ್ಲಿ ಇದ್ದೇನೆ ಅಂತ ಕೊರಗುತ್ತಾ ಇದ್ದಾರೆ. ಈ ಕೊರಗುವುದರಿಂದ ಏನು ಪ್ರಯೋಜನ ಇಲ್ಲ. ದಯಮಾಡಿ ನೀವು ದೇವರ ಆಲಯವನ್ನು ನಿಮ್ಮ ಒಳಗೆ ಸರಿಯಾಗಿ ಕಟ್ಟುತ್ತಾ ಇದ್ದೀರಾ? ದೇವರ ಆತ್ಮನು ಕಟ್ಟಲಿಕ್ಕೆ ಸ್ಥಳ ಕೊಡುತ್ತಾ ಇದ್ದೀರಾ? ಯೋಚನೆ ಮಾಡ್ರಿ. ನಾನು ಈಸಾಕನ ಬಗ್ಗೆ ಹೇಳಿದೆ, ಅದು ಆದಿಕಾಂಡ 26ನೇ ಅಧ್ಯಾಯ 12. ಓಕೆ, ಆದಿಕಾಂಡ 26ನೇ ಅಧ್ಯಾಯ 12ನೇ ವಾಕ್ಯ. ಪ್ರೇರೆ, ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ. ನಾವು ಅವಿಧೇಯರಾಗಿದ್ದೆವು, ಕೊರತೆ ಬಂತು. ನಾವು ಕೊಲೆ ಮಾಡಿದೆವು, ಯಾರು? ಕಾಯಿನ್. ನಾವು ಕೊಲೆ ಮಾಡಿದೆವು, ಭೂಮಿಯು ಇನ್ನು ಬೆಳೆ ಕೊಡದಂತೆ ಶಾಪದ ಮೇಲೆ ಶಾಪ ಹೊಂದಿತ್ತು. ದೇವರು ನಮ್ಮನ್ನು ಮಕ್ಕಳಾಗಿ ಕರೆದನು, ಆದರೂ ಸಹ ನಾವು ದೇವರಿಗೆ ಏನು ಮಾಡಲಿಲ್ಲ? ಆಲಯವನ್ನು ಕಟ್ಟಲಿಕ್ಕೆ ನಮ್ಮಲ್ಲಿ ಜಾಗ ಕೊಡಲಿಲ್ಲ, ಸ್ಥಳ ಕೊಡಲಿಲ್ಲ. ದೇವರ ಆಲಯವನ್ನು ಕಟ್ಟುವ ಪರಿಶುದ್ಧ ಆತ್ಮನಿಗೆ ನಮ್ಮನ್ನು ಬಿಟ್ಟು ಕೊಡಲಿಲ್ಲ. ನೀವು ಜೀವ ಕಲ್ಲುಗಳು. ಪರಿಶುದ್ಧ ಆತ್ಮನು ದೇವರ ಆಲಯವನ್ನು ಎನ್ನುತ್ತಾ ಇದ್ದಾನೆ, ಕಟ್ಟುತ್ತಾ ಇದ್ದಾನೆ, ಕೊಡಲಿಲ್ಲ. ಆದರೆ ಶಾಪವನ್ನು ತೆಗೆದಾಕಿದನು, ಹೊರತೆಯನ್ನು ಅವನಲ್ಲಿ ಇತ್ತು, ಅದನ್ನು ನಮಗೂ ಕೊಟ್ಟನು. ಇವತ್ತು ನೀವು ಆಲೋಚನೆ ಮಾಡ್ರಿ, ನೀವು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡ್ತೀರಾ? ನೀವು ಕೊರತೆಯೋ ಹೊರತೆಯೋ ಅದು ನಿಮ್ಮ ಕೈನಲ್ಲಿ ಇದೆ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ತುತಿಗಳನ್ನು ಸಲ್ಲಿಸ್ತೇವೆ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಹಾಳಾಗಿರುವ ಲೋಕದಲ್ಲಿ ಇದ್ದೇವೆ, ಗೊತ್ತಿದೆ ಸ್ವಾಮಿ. ಆದರೂ ನಮಗೆ ಒಂದು ನಿರೀಕ್ಷೆ, ನಂಬಿಕೆಯನ್ನು ಹುಟ್ಟಿಸುವಂಥ ನಿನ್ನ ಶಿಲುಬೆಯ ಮರಣಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದಾಹವುಳ್ಳವನು ನನ್ನ ಬಳಿಗೆ ಬರಲಿ, ನಾನು ಅವನಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅಂತ ಹೇಳಿದ ದೇವರು ನಮಗೆ ನಿತ್ಯ ಜೀವವನ್ನು ಮಾತ್ರ ಕೊಡದೆ ನಮ್ಮಲ್ಲಿ ಹೊರತೆಯನ್ನು ಹುಟ್ಟಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಾವು ನಿನ್ನ ಆಲಯ ನಮ್ಮ ಹೃದಯಗಳಲ್ಲಿ ಕಟ್ಟಲ್ಪಡಲಿಕ್ಕೆ, ನಾವು ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವಂತೆ ನಮಗೆ ಕೃಪೆ ತೋರಿಸು. ನಮ್ಮಲ್ಲಿ ಇರುವ ಕೊರತೆಗಳನ್ನು ನೀಗಿಸು. ನಾವು ಇನ್ನೂ ಹೆಚ್ಚಾಗಿ ನೀನು ಆಳುವುದಕ್ಕೂ, ನೀನು ತಂಗುವುದಕ್ಕೂ, ನೀನು ನಡೆಸುವುದಕ್ಕೂ ನಮ್ಮನ್ನು ಬಿಟ್ಟುಕೊಡಲಿಕ್ಕೆ ಕೃಪೆ ತೋರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ತಂದೆಯೇ, ಆಮೆನ್. ಕ್ರೂಜಿತನ ಉದ್ದೇಶ,
ಕೊರತೆಯಲ್ಲಿ ಹೊರತೆ ಎಂಬ ಅಂಶದಲ್ಲಿ ಉತ್ತಮವಾದ ಸಂದೇಶವನ್ನು ಕೊಟ್ಟಂಥ ದೈವ ಸಂದೇಶಕರಿಗೆ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸಿ. ಕೊನೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 23ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 23 3 ಚರಣಗಳನ್ನು ಹಾಡಿಕೊಳ್ಳೋಣ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ನಂತರ ದೈವ ಸಂದೇಶಕರು ನಮ್ಮನ್ನು ಅಂತ್ಯಾಶ್ರಯದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡ್ರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಎಲ್ಲ ಕೇಡಿನಿಂದ ತಪ್ಪಿಸಿರಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿಮ್ಮೇ ಸ್ವಾಮಿ. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಐಕ್ಯವು, ಅನ್ಯೋನ್ಯತೆಯು ನಮ್ಮೊಂದಿಗೆ ಈಗಲೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್. ಶಿಲ್ಪೆ ಪೋಟವನನ್ನು ನೋಡಿದರೆ ಜೀವದು ಉತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನೋಡಿ ಇವಾಗಲೇ ತಪತೋಳಿದ ಕ್ರಿಸ್ತನನ್ನು ನೋಡೋ ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವದು
ಜೀವದುತ್ಪತ್ತಿಯಾಗುವುದು. ಯೇಸು ತನ್ನನ್ನೊಪ್ಪಿಸಿ ಕೊಟ್ಟಾಗಲೇ ನಿಮ್ಮ ದೋಷವು ಹಾರಿತು. ಆತರ ರಕ್ತವ ಚೆಲ್ಲಿ ಸಾಕಾಗಲೇ ನಿಮ್ಮ ಸಾಲವು ಸಂದೋಯಿತು. ನೋಡಿರಿ ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವ